ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಆಗಿದೆ ನಮಗೆ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದರೆ ಇವತ್ತು ನಮ್ಮ ಚಿನ್ನಿ ಬರ್ಡೇ. ಸೊ ಅವಳಿಗೆ ಈಗ 3 ವರ್ಷ ತುಂಬಿ 4ರಲ್ಲಿ ನಡೀತಾ ಇದೆ. ಸೊ ಎಲ್ಲರೂ ಬ್ಲೆಸ್ ಮಾಡಿ ಅವಳಿಗೆ ಅಂತ ಹೇಳ್ತಾ, ಸೊ ಬೆಳಗ್ಗೆ ಎದ್ದು ಬೇಗ ರಂಗೋಲಿ ಹಾಕಿ ಹೊರಗಡೆ ಬಂದಿದ್ವಿ. ಎಷ್ಟು ಜಡಿ ಮಳೆ ಅಂದರೆ 5-6 ಡೇಸ್ ಮೇಲೆ ಆಯಿತು, ಅಷ್ಟು ಮಳೆ ಇತ್ತು. ಹೊರಗಡೆ ನೋಡಿಬಿಟ್ರೆ ಫುಲ್ ಮಲೆನಾಡು. ಹಾಗಾಗಿ ನಾವು ಬಟ್ಟೆ ಎಲ್ಲ ಮನೆ ಮುಂದೆನೇ ಹಗ್ಗ ಕಟ್ಕೊಂಡು ಹಾಕ್ಕೊಂಡಿದ್ವಿ. ಸೊ ಚಿನ್ನಿ ಇವಾಗ ಎದ್ದು ಬಂದಿದ್ದಾಳೆ. ಹ್ಯಾಪಿ ಬರ್ಡೇ ಮಗಳೇ, ಇವಾಗ ಎದ್ದು ಬಂದಿದ್ದಾಳೆ. ಅವಳು ನಿಮ್ಗೆಲ್ಲರಿಗೂ ಹಾಯ್ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಸೊ ಅವಳು ನೋಡಿ ನನ್ನ ಅಪ್ಪು ಕೂಡ ನಿಮ್ಗೆಲ್ಲರಿಗೂ ಹಾಯ್ ಅಂತ ಮಾಡ್ತಿದ್ದಾನೆ. ಸೊ ಎಲ್ಲರೂ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಿಮ್ಮಲ್ಲಿ. ಸೊ ಇನ್ನೇನು ನಾವು ಪೂಜೆಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ವ, ಹಾಗಾಗಿ ನಾನು ಹೂ ತೊಗೊಂಡು ಬಂದೆ. ದಾಸವಾಳದ ಹೂವು ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಬೇರೆ ಮನೆ ಮುಂದೆ ಅಂಟಿದೆ. ಸೊ ಅವ್ರ ಮನೆ ಹತ್ರ ಹೋಗಿ ಹೂ ಎಲ್ಲ ತೊಗೊಂಡು ಬಂದೆ. ಚಿನ್ನಿಗೆ ಬೇಸನ್ ಲಾಡು ಅಂತ ಹೇಳಿದರೆ ತುಂಬಾ ಇಷ್ಟ. ಅದಕ್ಕೆ ನಾನು ಅಲ್ಲಿ ಹರಪನಹಳ್ಳಿಯಿಂದನೇ ತರಿಸಿದ್ದೇನೆ ಲಾಡುನ. ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಈ ಲಾಡು ಸಿಗೋದು, ಹಾಗಾಗಿ ಅಲ್ಲಿಂದನೇ ತರಿಸಿದ್ದೆ. ತಿಂತಾ ಇದ್ದಾಳೆ. ಅವನು ಕೂಡ ಅವ್ರ ಅಕ್ಕಗೆ ಬರ್ಡೇ ಎಲ್ಲ ಇವತ್ತು ತಿನ್ನಿಸ್ತಿದ್ದಾನೆ, ಹ್ಯಾಪಿ ಬರ್ಡೇ ಅಕ್ಕ ಅಂತ ಹೇಳಿಬಿಟ್ಟು. ಅಮ್ಮ ಬಂದಿದ್ದರು. ತುಂಬ ತಿಂಗಳುಗಳ ಮೇಲೇ ಅಮ್ಮ ಊರಿಗೆ ಬಂದಿದ್ದರು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಚಿನ್ನಿ ಊರಿಗೆ ಹೋಗಿದ್ಲು. ಮೊನ್ನೆ ರಜಾ ಇತ್ತು ಅಂತ ಹೇಳಿ ಅವಳನ್ನ ಬಿಡಲಿಕ್ಕೆ ಅಂತ ಹೇಳಿ ಅವರು ಊರಿಗೆ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ಮತ್ತು ಇವತ್ತು ಪಪ್ಪ ಕೂಡ ಮಧ್ಯಾಹ್ನದ ಮೇಲೆ ಬರ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಅವಳು ಇನ್ನೇನು ತಿಂದ್ಬಿಟ್ಟು ರೆಡಿಯಾಗಿ ಸ್ಕೂಲಿಗೆ ಹೊರಡಬೇಕು. ಹಾಲು ಕಾಯಿಸ್ತಾ ಇದ್ದೀನಿ ಟೀ ಮಾಡಬೇಕು ಅಂತ ಹೇಳಿ. ಇನ್ನೇನು ಟೀ ಮಾಡ್ಕೊಂಡು ಕುಡಿದು ಬೇರೆ ಕೆಲಸವನ್ನು ಮಾಡಬೇಕು. ಹಾಲು ಕಾಯಿಸ್ತಾ ಇದನ್ನು ಪಾತ್ರೆ ಎಲ್ಲ ವಾಶ್ ಮಾಡಿರೋದನ್ನ ಒರೆಸಿ ಇಡ್ತಾ ಇದ್ದೆ. ಹಾಲು ಕಾಯ್ತು. ಈಗ ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ, ಫಸ್ಟ್ ಈ ಚಳಿಗೆ ಏನು ಬೇಕು ಅಂತ ಹೇಳಿ ಅನಿಸುತ್ತೆ, ಟೀ ಆರ್ ಕಾಫಿ. ಸೊ ಹಾಗಾಗಿ ಬೇಗ ನಾನು ಕಾಫಿ ಮಾಡಿಕೊಂಡೆ. ಕಾಫಿ ಮಾಡ್ಕೊಂಡು ಕುಡಿದು ಬೇಗ ಇನ್ನೇನು ನಾವು ಬೇರೆ ಕೆಲಸವನ್ನು ಅಂದರೆ ನಮ್ಮ ಚಿನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಅವಳು ಆಲ್ರೆಡಿ ರೆಡಿ ಆದಳು, ಇನ್ನೇನು ಸ್ಕೂಲಿಗೆ ಕಳಿಸ್ಬೇಕು. ಇವೊಂದೊಂದು ಅಪ್ಪು ದೊಡ್ಡ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಪಪ್ಪ ಹೊರಗಡೆ ಹೋಗಬೇಕು, ಹೊರಗಡೆ ಆಗಿರ್ಬೋದು, ಅವಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕಾಗಿರ್ಬೋದು. ಅವ್ರನ್ನ ಬಿಡೋದೇ ಇಲ್ಲ. ನಾನು ಬರ್ತೀನಿ ಅಂತೇಳಿ ಹಠ ಹಿಡ್ಕೊತಾನೆ. ಅವಳು ಆಲ್ರೆಡಿ ರೆಡಿ ಆಗಿದ್ದಾಳೆ ಸ್ಕೂಲಿಗೆ ಹೊರಡಬೇಕು ಅಂತ ಹೇಳಿಬಿಟ್ಟು. ಸೊ ಅವಳೇನು ಇತ್ತೀಚೆಗೆ ಹಠ ಮಾಡೋದಿಲ್ಲ, ಮುಂಚೆ ತುಂಬ ಹಠ ಮಾಡ್ತಾಯಿದ್ಲು ಸ್ಕೂಲಿಗೆ ಹೋಗಲಿಕ್ಕೆ. ಇವಾಗೇನು ಹಠ ಮಾಡೋದಿಲ್ಲ, ಸುಮ್ಮನೆ ಹೋಗ್ತಾಳೆ. ತುಂಬ ಜಾಣೆ ಆಗಿದ್ದಾಳೆ ಲಿಖಿತ. ತುಂಬ ಖುಷಿ ಆಗುತ್ತೆ. ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಾ ಅಂತಲೂ ನಮಗೆ ಅನಿಸುತ್ತೆ. ಗೊತ್ತಾಗೋದಿಲ್ಲ ಮಕ್ಕಳು ದೊಡ್ಡವರಾಗೋದು, ಆದರೆ ಬೆಳೆಸ್ಬೇಕಾದ್ರೆ ತುಂಬ ಕಷ್ಟ. ಆ ಕಷ್ಟ ನನಗೆ ಆಗಿಲ್ಲ ಅಷ್ಟೊಂದು ಅಂತೇಳಿ ಅಂದ್ಕೊಳ್ತೀನಿ. ಯಾಕಂತ ಹೇಳಿದರೆ ನಮ್ಮ ಚಿನ್ನಿ ನಮ್ಮ ಜೊತೆ ಇರೋದಕ್ಕಿಂತ ನಮ್ಮ ಪಪ್ಪ ಮನೆಯಲ್ಲೇ ತುಂಬ ಇದ್ಲು, ಹರಪನಹಳ್ಳಿಯಲ್ಲೇ. ಸೊ ಹಾಗಾಗಿ ನನಗೆ ಅಷ್ಟು ಹೆವಿ ಅಂತ ಹೇಳಿ ಅನ್ನಿಸ್ಲಿಲ್ಲ. ಅಪ್ಪು ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ದ. ಅವನು
ಅವ್ರ ಪಪ್ಪನ ಜೊತೆ ಗಾಡಿಯಲ್ಲಿ ಹೋಗಬೇಕು ಅಂತ. ಅವನಿಗೆ ಗೊತ್ತಿಲ್ಲ ವಾಪಸ್ ಅವರು ಮನೆಗೆ ಬಿಟ್ಟು ಹೋಗ್ತಾರೆ ಅಂಥೇಳಿ. ಖುಷಿಯಿಂದ ಹೋಗಿ ಬರಲಿ ಅಂತೇಳಿ ನಾನು ಮತ್ತೆ ಸುಮ್ಮನಾದೆ. ಇನ್ನೇನು ಬಂದರು. ಆದರೆ ಅವ್ನು ತುಂಬಾ ಅಂದರೆ ತುಂಬಾ ಅಳ್ತಾನೆ. ಏನೂ ಮಾಡಲಿಕ್ಕಾಗೋದಿಲ್ಲ. ಅವಳು ಸ್ಕೂಲಿಗೆ ಹೋಗಬೇಕಲ್ವ, ಸೊ ಕರ್ಕೊಂಡೆ. ಈವ್ನಿಂಗ್ ಆಯಿತು. ಪಪ್ಪ ಆಫ್ಟರ್ನೂನ್ ಬಂದರು, ಪಪ್ಪ ಮತ್ತು ಚಂದ್ರು. ಸೊ ಇನ್ನೇನು ನಮ್ಮದು ಬರ್ಡೇ ಪಾರ್ಟಿ ರೆಡಿ ಆಗುತ್ತೆ. ಅಮ್ಮ ಪಪ್ಪ ಎಲ್ಲ ಕೂತಿದ್ದಾರೆ. ಚಂದ್ರೂ ಬಂದಿದ್ದಾನೆ ನೋಡಿ. ಆಲ್ರೆಡಿ ನಮ್ಮ ಚಿನ್ನಿ ಈ ರೀತಿಯಾಗಿ ಈವ್ನಿಂಗ್ ರೆಡಿ ಆಗಿದ್ಲು ಬರ್ಡೇ ಪಾರ್ಟಿಗೆ. ಸೊ ಚಂದ್ರು ಹಾಯ್. ಅಪ್ಪು ಈ ಡ್ರಾ ಅಂತೂ ಮತ್ತು ಡ್ರಾ ಮಾಡಿರೋದ್ರಿಂದ ಅದನ್ನ ಎಳೆದು ಇಡ್ತಾನೆ ಅವನು. ಅದ್ರ ಸಲುವಾಗಂತ ನಮಗೆ ಸಾಕಾಗೋಗ್ಬಿಟ್ಟಿದೆ ನೋಡಿ. ಈ ರೀತಿ ಈ ಬಾರಿ ಏನು ತುಂಬ ನಾವು ಗ್ರ್ಯಾಂಡಾಗಿ ಮಾಡಲಿಲ್ಲ, ಸಿಂಪಲಾಗೆ ಸುಮ್ಮನೆ ಹಾಗೆ ಒಂದು ಕೇಕ್ ತಂದು ಕಟ್ ಮಾಡಿದ್ವಿ ಅಷ್ಟೇ. ವರ್ಷ ಅವಳದ್ದು 3 ಇಯರ್ಸ್ ಕೂಡ ನಾವು ಹರಪನಹಳ್ಳಿಯಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಭರಮಸಾಗರದಲ್ಲಿ ಅವಳ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ, ಅದು ಹೇಳಲಿಕ್ಕಾಗೋದಿಲ್ಲ. ಅಮ್ಮ ವಿಡಿಯೋ ಮಾಡೋದಿಲ್ಲ, ನಾನು ತೋರಿಸ್ತೀನಿ, ವಿಡಿಯೋ ಕಳಿಸ್ತೀನಿ.
ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ತುಂಬ ದಿನಗಳ ಕಾಲ ನನಗೆ ವಿಡಿಯೋ ಆಗ್ತಾ ಇಲ್ಲ ಕೆಲವೊಂದು ಕಾರಣಗಳಿಂದ. ಸೊ ಮನೆ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ವಿಡಿಯೋ ಹಾಕಲಿಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟೇ. ಸೊ ಟ್ರೈ ಮಾಡ್ತಾ ಇದ್ದೀನಿ, ಒಂದು 2 ಡೇಸಿಗೆ ಒಂದಾದರೂ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಪ್ಲೀಸ್ ನಾನು ನಿಜವಾಗ್ಲೂ ಟ್ರೈ ಮಾಡ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗೀತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.